ಈ ಆ್ಯನಿಮೆ ಅನ್ನೋ ಪದನ ನೀವು ತುಂಬ ಕೇಳಿರ್ಬೋದು. ಹಾಗಿದ್ರೆ ಈ ಆ್ಯನಿಮೆ ಅಂದ್ರೆ ಏನು? ಏನಕ್ಕೆ ಇದು ಇಷ್ಟೊಂದು ಟ್ರೆಂಡಿಂಗಲ್ಲಿದೆ? ಯಾಕೆ ಇದು ಇಷ್ಟೊಂದು ಪಾಪ್ಯುಲಾರಿಟಿ ಗೇನ್ ಮಾಡಿದೆ? ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಆ್ಯನಿಮೆ ಅಂದ್ರೆ ಏನು? ಆ್ಯನಿಮೆ ಅಂದರೆ ಒಂದು ಜಪಾನಲ್ಲಿ ಸೆಟ್ ಆಗಿರೋ ಆ್ಯನಿಮೇಷನ್. ಈ ಆ್ಯನಿಮೇಷನ್ನ ಶಾರ್ಟ್ ಫಾರ್ಮ್‌ನ ನಾವು ಆ್ಯನಿಮೆ ಅಂತ ಕರಿಬೋದು. ಯಾವ ಆ್ಯನಿಮೇಷನ್ ಜಪಾನಲ್ಲಿ ಮಾಡ್ತಿದ್ದಾರೆ. ಜಾಪನೀಸ್‌ಗಳು ಪ್ರೊಡಕ್ಷನ್ ಮಾಡ್ತಿರೋ ಆ್ಯನಿಮೇಷನ್ನ ನಾವು ಆ್ಯನಿಮೆ ಅಂತ ಕರಿತೀವಿ. ಇದು ಯಾಕೆ ತುಂಬ ಟ್ರೆಂಡಿಂಗಲ್ಲಿದೆ? ಯಾಕೆ ಪಾಪ್ಯುಲರ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಈ ಆ್ಯನಿಮೆನ ಸ್ಟೋರಿ ಲೈನ್ಸ್‌ಗಳು ಆ್ಯನಿಮೆಯಲ್ಲಿ ಬರೋ ಸ್ಟೋರಿ ಲೈನ್ ತುಂಬ ಮೆಚ್ಯೂರ್ ಹಾಗೂ ಯೂನಿಕ್ ಕಾನ್ಸೆಪ್ಟ್ ಒಂದು ಇರ್ತವೆ. ಅಂದರೆ ನೀವು ಕೇಳಿರ್ಬೋದು ತುಂಬ ಆ್ಯನಿಮೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ. ಮೆಚ್ಯೂರ್ ಆಗಿ ಆಡಿಯನ್ಸ್‌ಗೆ ಟಾರ್ಗೆಟ್ ಮಾಡೋದ್ರಿಂದ ಇದು ತುಂಬ ಈಸಿ ಪಾಪ್ಯುಲಾರಿಟಿ ಗೇನ್ ಮಾಡ್ಕೊಂಡಿದೆ. ಹಾಗಿದ್ರೆ ಈ ಚಾನಲ್ ಕನ್ನಡ ಆ್ಯನಿಮೆ ರಿವ್ಯೂಸ್‌ನಲ್ಲಿ ಯಾವ ರೀತಿ ಕಾಂಟೆಂಟ್ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಈಗ ನೀವು ನೋಡಿರ್ಬೋದು ತುಂಬ ಈ ಹಿಂದೆ ತುಂಬ ಆ್ಯನಿಮೆ ರಿವ್ಯೂಸ್ ಚಾನಲ್ಸ್‌ಗಳಿದೆ. ಹೆಸರು ಹೇಳೋಕ್ಕಾಗಲ್ಲ, ತುಂಬ ಇದೆ. ತುಂಬ ಜಾಸ್ತಿ ಇದೆ. ಆದರೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲಿ ತುಂಬ ಕಡಿಮೆ. ಆದರೆ ಅಷ್ಟು ರಿವ್ಯೂಸ್ ಚಾನಲ್‌ಗಳಿಲ್ಲ. ಆದರೆ ಕನ್ನಡದಲ್ಲಿ ತುಂಬ ಎಕ್ಸ್‌ಪ್ಲನೇಷನ್ ಚಾನಲ್ಸ್‌ಗಳಿದೆ. ಅದು ನಾನು ಅದು ಬೇರೆ ಟೈಪ್. ಹಂಗೆ ನಾನು ಕನ್ನಡದಲ್ಲೂ ಕೂಡ ಅದೇ ರೀತಿ ಹಿಂದಿಯಲ್ಲಿ ರಿವ್ಯೂ ಮಾಡ್ತಾರಲ್ಲ ಆ ಥರನೇ ರಿವ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.